ಸುಮಲತಾ ಬಿಜೆಪಿ ಸೇರುವಂತದ್ದು ಫಿಕ್ಸ್ ಅಂತೆ. ಅದು ಮೋದಿ ಕಾರ್ಯಕ್ರಮದ ಬದಲು ನಾಳೆನೇ ಸೇರ್ತಾರೆ ಅಂತ ಮಂಡ್ಯದಲ್ಲಿ ಜೆಡಿಎಸ್ನ ಶಾಸಕರಾಗಿರುವಂತ CS ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಕಾರ್ಯಕ್ರಮದಲ್ಲೇ ಸೇರುವಂತ ಪ್ಲಾನ್ ಮಾಡಿದ್ರು, ಆದ್ರೆ ಸರ್ಕಾರಿ ಕಾರ್ಯಕ್ರಮ ಆಗಿತ್ತಲ್ಲ, ಹಂಗಾಗಿ ಅವರು ಬಿಜೆಪಿಯನ್ನ ಸೇರ್ತಾ ಇಲ್ಲ ಮೋದಿ ಬಂದ್ ಟೈಮಲ್ಲಿ. ಅದಕ್ಕೋಸ್ಕರ ನಾಳೆನೇ ಸೇರ್ಬಿಟ್ಟಾರೆ ಅಂತ ಶಾಸಕ CS ಪುಟ್ಟರಾಜು ಹೇಳಿದ್ದಾರೆ. ಜೆಡಿಎಸ್ನ ಶಾಸಕರು ನಾಳೆ ಸುಮಲತಾ ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಪಕ್ಷ ಸೇರ್ಪಡೆ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರಾ ಕಾದ್ ನೋಡ್ಬೇಕು. ಬಿಜೆಪಿ ಸೇರುವಂತದ್ರ ಬಗ್ಗೆ ಘೋಷಣೆ ಮಾಡ್ತಾರಾ ಅನ್ನುವಂಥದ್ದೇ ಕುತೂಹಲ ಇರುವಂತದ್ದು. ಇತ್ತೀಚೆಗಷ್ಟೇ SM ಕೃಷ್ಣ ಅವರನ್ನ ಕೂಡ ಭೇಟಿಯಾಗಿ ಬಂದಿದ್ರು ಸುಮಲತಾ ಅಂಬರೀಶ್. ನಾಳೆಯ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಸೇರ್ಪಡೆ ಬಗ್ಗೆ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಇಲ್ಲಿ ಅನಿವಾರ್ಯತೆ ಒಂದು, ಸುಮಲತಾ ಅಂಬರೀಶ್ ಅವರಿಗೆ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಒಂದು ಗೊಂದಲ ಇದೆ. ಅದರ ಜೊತೆಗೆ ಕಾಂಗ್ರೆಸ್ಗೆ ಸೇರ್ಕೊಬೇಕಾ ಬಿಜೆಪಿಗೆ ಸೇರ್ಬೇಕಾ ಅನ್ನುವಂಥ ಒಂದು ಗೊಂದಲ ಇರುವಂಥದ್ದು. ಅದರ ಜೊತೆಗೆ ಕಾಂಗ್ರೆಸ್ಗೇನು ಅನಿವಾರ್ಯತೆ ಇಲ್ಲ, ಬಿಜೆಪಿಗಂತೂ ಅನಿವಾರ್ಯತೆ ಇದೆ. ಯಾರಾದರೂ ಒಬ್ರು ಬಂದಂಥ ಟೈಮ್ನಲ್ಲಿ ಒಂದು ಟಫ್ ಫೈಟ್ ಏರ್ಪಡ್ಬೋದು, ಮಂಡ್ಯ ಭಾಗದಲ್ಲಿ ಒಂದು ಶಕ್ತಿ ಸಿಗ್ಬೋದು ಅಂತ ಹೇಳಿ. ಹೌದು ಸರ್, ನಮ್ಮ ಲೋಕಸಭಾ ಸದಸ್ಯನಾಗಿ ನಂದು ಬಹಳ ಮಾತ್ರವಾದ ಜವಾಬ್ದಾರಿ 4 ವರ್ಷ ಭಾಳ ಚೆನ್ನಾಗಿ ನಿಭಾಯಿಸಿದ್ದೀನಿ. ಅದಕ್ಕಿಂತ ಜೊತೆಗೆ ಈಗ ಮಂಡ್ಯದಲ್ಲೇ ಯಾಕೆ ಸಭೆ ಮಾಡ್ತಾ ಇದ್ದಾರೆ ಅಂದರೆ, ಈಗ ಪಾಪ ಇಲ್ಲಿ ಮೈಸೂರಲ್ಲಿ ನಿಂತ್ಕೊಂಡು ಹೇಳಿದರು ಪಕ್ಷೇತರ ಅಭ್ಯರ್ಥಿ ಲೋಕಸಭಾ ಸದಸ್ಯರು ಮಾಡಿ ಅಂತ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಈಗ ಮಂಡ್ಯಕ್ಕೆ ಬಂದು ಹೇಳ್ತಾ ಇದ್ದಾರೆ. ನಮ್ಮ ಪ್ರಕಾರ ನಾಳೆನೇ ಅವರು ಅಲ್ಲೇ ಪಾರ್ಟಿಗೆ ಸೇರ್ತಾರೆ ಅಂತಕ್ಕಂಥದ್ದು ನಮಗೆ ಇಂಟಿಮೇಷನ್ ಇದೆ. ಈಗ ಬಂದು ನೋಡೋಣ, BJP ಫಸ್ಟ್ ಬಲಿಷ್ಠ ಬರಲಿ. ನಮಗಿರ್ತಕ್ಕಂಥದ್ದು JDS ಕಾಂಗ್ರೆಸ್ಗಷ್ಟೇ ಹೋರಾಟ. ಕಳೆದ ಬಾರಿ ನಮ್ಮ ನಾಯಕರು ಸುಪುತ್ರರಾದಂಥ ನಿಖಿಲ್ ಅವ್ರನ್ನ ಸೋಲಿಸ್ಲಿಕ್ಕೆ ಯಾವ ರೀತಿ BJPಯವರು, ಕಾಂಗ್ರೆಸ್ನವರು, ರೈತ ಸಂಘದವರು ಯಾರ್ಯಾರು ಒಗ್ಗಟ್ಟಾಗಿ ಮಾಡಿದ್ರು, ಈಗ ತೋರಿಸ್ತೀವಿ ಈಗ ಯಾರ್ಯಾರಿಗೆ ಮಾಡ್ತಾರೆ ಅಂತ ಗೊತ್ತಾಗುತ್ತಲ್ಲ. ನನಗಿರೋ ಮಾಹಿತಿ ಪ್ರಕಾರ ನಾಳೆ ಸೇರ್ತಾರೆ ಪಾರ್ಟಿಗೆ ಅಂತ. ಅದು ಅವ್ರ ಪ್ರೈಮ್ ಮಿನಿಸ್ಟರ್ ಸಮ್ಮುಖದಲ್ಲೇ ಸೇರಬೇಕು ಅಂತ ಪ್ರಯತ್ನ ನಡೀತು, ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು. ಸರ್ಕಾರಿ ಕಾರ್ಯಕ್ರಮ ನಾವು ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮಲ್ಲಿ ಸೇರಿಸಲ್ಲ ಅನ್ನೋ ಕಾರಣದಿಂದ ಅವ್ರು ಹೇಳಿದಾರಂತೆ. ಈಗ ಮಂಡ್ಯದಲ್ಲೇ ಯಾಕೆ ಸಭೆ ಮಾಡ್ತಾ ಇದ್ದಾರೆ ಅಂದರೆ, ಈಗ ಪಾಪ ಇಲ್ಲಿ ಮೈಸೂರಲ್ಲಿ ನಿಂತ್ಕೊಂಡು ಹೇಳಿದರು ಪಕ್ಷೇತರ ಅಭ್ಯರ್ಥಿ ಲೋಕಸಭಾ ಸದಸ್ಯರು ಮಾಡಿ ಅಂತ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಈಗ ಮಂಡ್ಯಕ್ಕೆ ಬಂದು ಹೇಳ್ತಾ ಇದ್ದಾರೆ. ನಮ್ಮ ಪ್ರಕಾರ ನಾಳೆನೇ ಅವರು ಅಲ್ಲೇ ಪಾರ್ಟಿಗೆ ಸೇರ್ತಾರೆ ಅಂತಕ್ಕಂಥದ್ದು ನಮಗೆ